ಕೇವಲ 6 ನಿಮಿಷಗಳಲ್ಲಿ ಕೋಟೆಕಾರ್ ಬ್ಯಾಂಕ್ನ ಲೂಟಿ ಹೊಡೆದಿದ್ದಾರೆ ದರೋಡೆಕೋರರು. ಫಿಯಟ್ ಕಾರ್ನಲ್ಲಿ ಬಂದು ಬ್ಯಾಂಕ್ ದರೋಡೆ ಮಾಡಿರೋದು. ಹಿಂದಿ ಮಾತನಾಡ್ತಾ ಇದ್ರು, ಜೊತೆಗೆ ಟೋಪಿ ಧರಿಸಿಕೊಂಡಿದ್ರು ಈ ದರೋಡೆಕೋರರು. ಅಲ್ಲಿನ ಚಿನ್ನ ಮಾಪನ ಮಾಡ್ತಾ ಇದ್ದಂತ ಮಾಪಕರು ಹೇಳಿರುವಂತ ಮಾಹಿತಿ ಇದು. ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದು ಬ್ಯಾಂಕ್ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಫಿಯಟ್ ಕಾರ್ನಲ್ಲಿ ಬಂದಿದ್ದು ಹಿಂದಿ ಮಾತನಾಡ್ತಿದ್ರಂತೆ, ಟೋಪಿ ಧರಿಸಿದ್ರಂತೆ, ಮುಸುಕುಧಾರಿಗಳಾಗಿದ್ರು. 5 ಜನರಿದ್ದಂತ ತಂಡ ಇವರು ಬಂದು ಈ ರೀತಿಯಾಗಿ ಚಿನ್ನ ಹಾಗೂ ಅಲ್ಲಿದ್ದಂತ ಹಾರ್ಡ್ ಕ್ಯಾಶ್ ಅನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿರೋದು. 6 ನಿಮಿಷಗಳಲ್ಲಿ ಇಷ್ಟೆಲ್ಲ ಆಗಿದೆ, ದರೋಡೆ ಆಗಿರೋದು. ಅನೇಕರು ದುಡ್ಡು ಬಿಡಿಸ್ಕೊಳ್ಳೋದಕ್ಕೆ ಬಂದಿರ್ತಾರೆ ಅಥವಾ ಚಿನ್ನ ಇಡೋದಕ್ಕೆ ಬಂದಿರ್ತಾರೆ. ಅಲ್ಲಿ ಚಿನ್ನದ ಮೌಲ್ಯ ಮಾಪನ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲೇ ಅಲ್ಲಿದ್ದಂಥ ಕೀಯನ್ನು ಕೂಡ, ಲಾಕರ್ ಕೀಯನ್ನು ಅವರೇ ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥ ಸಿಬ್ಬಂದಿಗೆ ಬಂದೂಕ್ ತೋರಿಸಿ ಹೆದರಿಸಿ 6 ನಿಮಿಷಗಳಲ್ಲಿ ಈ ರೀತಿಯಾಗಿ ಸಿಕ್ಕಂಥ ಚಿನ್ನ ಹಾಗೂ ಅಲ್ಲಿದ್ದಂಥ ಹಾರ್ಡ್ ಕ್ಯಾಶ್ ಎಲ್ಲವನ್ನು ಕೂಡ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೊತ್ತೊಯ್ದಿದ್ದಾರೆ. ಈ 5 ಜನ ಆರೋಪಿಗಳು ಕೂಡ ಈಗ ಮಂಗಳೂರಿನತ್ತ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಪೊಲೀಸರಿಗ ಅಲ್ಲಿದ್ದಂಥ ಸಿಬ್ಬಂದಿಯನ್ನ ತನಿಖೆಗೊಳಪಡಿಸ್ತಾ ಇದ್ದಾರೆ. CCTV ಕೆಟ್ಟೋಗಿದ್ದು ಯಾವಾಗ, ಇದ್ರ ಬಗ್ಗೆ ಯಾರ್ಯಾರಿಗೆ ಗೊತ್ತಿತ್ತು, ಯಾರ್ಯಾರು ಇಲ್ಲಿಗೆ ಬಂದು ಹೋಗ್ತಾ ಇದ್ರು, ಅಪರಿಚಿತರು ಯಾರಾದರೂ ಇಲ್ಲಿ ಬಂದು ಹೋಗಿದ್ರಾ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅನುಮಾನಗಳಿದಾವ, ಅದೆಲ್ಲವನ್ನು ಕೂಡ ಈಗ ಪೊಲೀಸರಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಮಂಗಳೂರಿನ ದಕ್ಷಿಣ ಕನ್ನಡದಲ್ಲಿರುವಂಥ ಉಳ್ಳಾಲದ KC ರೋಡ್ನಲ್ಲಿರುವಂಥ ಸಹಕಾರ ಸಂಘದ ಬ್ರಾಂಚ್ ಇದು. ಈ ಬ್ರಾಂಚ್ನಲ್ಲಿ ಈಗ ಹಗಲನೆ ದರೋಡೆ ಆಗಿರೋದು. ಅಲ್ಲಿ ಚಿನ್ನ ಮಾಪನ ಮಾಡ್ತಾ ಇರುವಂಥ ಅವ್ರ ಮಾಪಕರು ಹೇಳೋ ಪ್ರಕಾರ ಒಂದು 10 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ ದುಡ್ಡನ್ನು ಹೊತ್ಕೊಂಡು ಹೋಗಿದ್ದಾರೆ ಅಂತ, ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ದಾರಂತೆ. ಅಲ್ಲಿ ಬಂದಂಥ ಮುಸುಕುದಾರಿಗಳಾಗಿದ್ರು. ಅವರು ಹಿಂದಿ ಮಾತನಾಡ್ತಾ ಇದ್ರಂತೆ, ಜೊತೆಗೆ ಟೋಪಿ ಹಾಕೊಂಡಿದ್ರಂತೆ, ಬಂದೂಕನ್ನು ಹಿಡಿದು ತಲ್ವಾರನ್ನು ಕೂಡ ಹಿಡ್ಕೊಂಡು ಬಂದಿದ್ರಂತೆ. ಈ ರೀತಿ ಹೆದರಿಸಿ ಬೆದರಿಸಿ ಅಲ್ಲಿದ್ದಂಥ ಅಮೌಂಟನ್ನು ಹೊತ್ಕೊಂಡು ಹೋಗಿರೋದು. ಜೊತೆಗೆ ಚಿನ್ನಾಭರಣಗಳು ಕೂಡ ಇದ್ವಲ್ಲ, ಅವೆಲ್ಲವನ್ನು ಹೊತ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆಗೆ ಯಾರನ್ನೂ ಕೂಡ ಕರ್ಕೊಂಡು ಹೋಗಿಲ್ಲ, ಸಿಬ್ಬಂದಿಯನ್ನು ಎಲ್ಲಿದೆ ಏನು ಅಂತ ತೋರಿಸಿ ಅಂತ ಕರ್ಕೊಂಡು ಹೋಗಿಲ್ಲ. ಅವರೇ ಲಾಕರ್ ಕೀಯನ್ನು ತೆಗೆದುಕೊಂಡು ಹೋಗಿ ಲಾಕರ್ ಓಪನ್ ಮಾಡಿಕೊಂಡು ಅಲ್ಲಿದ್ದಂಥ ಚಿನ್ನಾಭರಣ, ಹಾರ್ಡ್ ಕ್ಯಾಶ್ ಇದೆಲ್ಲವನ್ನು ಕೂಡ ಚೀಲದಲ್ಲಿ ತುಂಬಿಸ್ಕೊಂಡು ಹೊತ್ಕೊಂಡು ಹೋಗಿರೋದು. ಹಾಗಾಗಿ ಈ ಬ್ಯಾಂಕ್ ಬಗ್ಗೆ ಅವರಿಗೆ ಮೊದಲೇ ಮಾಹಿತಿ ಗೊತ್ತಿತ್ತಾ ಅಂತ, ಎಲ್ಲಿ ಲಾಕರ್ ಇದೆ, ಎಲ್ಲಿ ಕ್ಯಾಶ್ ಇರುತ್ತೆ, ಎಲ್ಲಿ ಚಿನ್ನಾಭರಣ ಇರುತ್ತೆ, ಯಾವ ರೀತಿಯಾಗಿ ಎಂಟ್ರಿ ಆಗಬೇಕು, ಹೇಗೆ ಎಕ್ಸಿಟ್ ಆಗಬೇಕು, 6 ನಿಮಿಷದಲ್ಲಿ ಆಗಿರುವಂಥ ದರೋಡೆ ಇದು. ಅಲ್ಲಿ ಬಂದವ್ರನ್ನೆಲ್ಲ ಹೆದರಿಸಿ ಬೆದರಿಸಿ ದರೋಡೆ ಮಾಡಿರೋದು. ಸಹಕಾರ ಬ್ಯಾಂಕ್ ದರೋಡೆಯಿಂದ ಗ್ರಾಹಕರಿಗೆ ಈಗ ಆಘಾತ ಉಂಟಾಗಿದೆ. ದರೋಡೆ ಆಗಿದ್ರಿಂದ ಬ್ಯಾಂಕ್ನತ್ತ ಓಡೋಡಿ ಬಂದಿದ್ದಾರೆ ನೂರಾರು ಗ್ರಾಹಕರು. ಚಿನ್ನ ಇಟ್ಟಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಹೀಗಾಗಿ 10 ಕೋಟಿ ಲೂಟಿ ಆಗ್ತಾ ಇದ್ದಂತೆ ತಮ್ಮ ಹಣ ಹೋಯ್ತಾ ಅಂತೇಳಿ ಆತಂಕ ಶುರುವಾಗಿದೆ. ಈಗ ಬ್ಯಾಂಕ್ ಮುಂದೆ ಕಿಕ್ಕಿರಿದು ತುಂಬಿದ್ದಾರೆ ನೂರಾರು ಗ್ರಾಹಕರು. ನಮ್ಮ ದುಡ್ಡು ಇದೆಯಾ, ನಮ್ಮ ದುಡ್ಡು ಸೇಫ್ ಆಗಿದೆಯಾ ಅಂತೇಳಿ ಗಾಬರಿಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ಯಾಂಕ್ ಸಿಬ್ಬಂದಿಯನ್ನ. ಬ್ಯಾಂಕ್ ಅಧಿಕಾರಿಗಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಗ್ರಾಹಕರು. ಕೆಲವರು ಚಿನ್ನ ಅಡ ಇಟ್ಟಿರ್ತಾರೆ, ಇನ್ನು ಕೆಲವರು ಡೆಪಾಸಿಟ್ ಮಾಡಿರ್ತಾರೆ. ಅದೆಲ್ಲವೂ ಕೂಡ ಇದೆಯಾ ಇಲ್ವಾ ಅಂತ, ಭವಿಷ್ಯಕ್ಕಾಗಿ ಇಟ್ಟಂತ ಹಣ ಹೋಯ್ತಾ ಅಂತ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ ಗ್ರಾಹಕರು. ಹೀಗಾಗಿ ಅಲ್ಲಿನ ಸಿಬ್ಬಂದಿಯನ್ನ, ಅಲ್ಲೇ ಪೊಲೀಸರು ಕೂಡ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಇಷ್ಟು ಹಣ ಇನ್ವೆಸ್ಟ್ ಮಾಡಿದ್ವಿ, ಚಿನ್ನವನ್ನು ಅಡ ಇಟ್ಟಿದ್ವಿ, ನಮ್ಮ ಹಣ ಸೇಫ್ ಆಗಿದೆಯಾ, ಚಿನ್ನ ಇದೆಯಾ, ಅದ್ರ ಬಗ್ಗೆ ಖಾತರಿ ಪಡಿಸ್ಕೊಳ್ಳೋದಕ್ಕೆ ಅಂತ ನೂರಾರು ಗ್ರಾಹಕರು ಈಗ ಆ ಸಹಕಾರ ಬ್ಯಾಂಕ್ನ ಎದುರುಗಡೆ ಕಿಕ್ಕಿರಿದು ಸೇರಿದ್ದಾರೆ. ಪಾಪ ಕಷ್ಟಕ್ಕೆ ಅಂತ ಹಣ ಇನ್ವೆಸ್ಟ್ ಮಾಡಿರ್ತಾರೆ, ಯಾವತ್ತೂ ಒಂದಿನ ಆಗುತ್ತೆ ಅಂತ ಫಿಕ್ಸೆಡ್ ಹಾಕಿರ್ತಾರೆ, ಅಥವಾ ಚಿನ್ನವನ್ನು ಅಡ ಇಟ್ಟು ಹಣ ತೆಗೆದುಕೊಂಡಿರ್ತಾರೆ. ಬಟ್ ಆ ಚಿನ್ನ ಲೂಟಿ ಆಗಿದೆ, ಹಣ ಲೂಟಿ ಆಗಿದೆ. ಹೀಗಾಗಿ ಆತಂಕ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಚಿನ್ನ ಕಳ್ಕೊಂಡು ಗ್ರಾಹಕರ ಆತಂಕದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಕಿಕ್ಕಿರಿದು ಸೇರಿದ್ದಾರೆ. ಗ್ರಾಹಕರನ್ನೇ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿಸಿದ್ದಾರೆ. ನೋಡೋಣ ಏನ್ ಹೇಳಿದ್ರು ಅಂತ. ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದಿಂದ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಜನರು ಮಾತ್ರವಲ್ಲ, ಬ್ಯಾಂಕ್ನ ಗ್ರಾಹಕರು ಕೂಡ ಕಂಗಾಲಾಗಿದ್ದಾರೆ. ಕೋಟಿಗಟ್ಟಲೆ ಮೌಲ್ಯದ ಚಿನ್ನ ಮತ್ತು ನಗದು ದರೋಡೆ ಆಗಿದೆ. ಈ ಬಗ್ಗೆ ಗ್ರಾಹಕರು ಏನಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ ಮಾತನಾಡ್ತಾ ಹೋಗ್ತೀನಿ. ಸರ್, ಈ ದರೋಡೆ ಪ್ರಕರಣ ಬಗ್ಗೆ ಏನ್ ಹೇಳ್ತಾರೆ ಸರ್? ಯಾರ ವಿಫಲತೆಯಿಂದ ಈ ತರ ಆಯ್ತು ಸರ್? ನೋಡಿ, ಈಗ ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿದರು, ಇವತ್ತು ಮಂಗಳೂರಿಗೆ
CM ಬರ್ತಾರೆ. ಒಂದನೇ ರೀಸನ್ ಅದು. ಎರಡನೇದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಗೊತ್ತಾಯ್ತಾ. ಮೂರನೇದು ಇವತ್ತು ಶುಕ್ರವಾರ, ಅಂದರೆ ಇಲ್ಲೆಲ್ಲ ಮುಸ್ಲಿಮ್ಸ್ ಅಂಗಡಿ. ಸ್ವಲ್ಪ ಆದರೂ ಗೊತ್ತಿದ್ದರೆ 1,000 1,500 ತನಕ ಮಸೀದಿಯಲ್ಲಿ ಜನ ಇರ್ತಾರೆ. ಹಾಗಾಗಿ ನಾವು ನಿಮ್ಮ ಹತ್ರ ದೃಶ್ಯ ಮಾಧ್ಯಮದ ಹತ್ರ ವಿನಂತಿ ಮಾಡೋದಂದರೆ ಇದನ್ನೆಲ್ಲ ಕಡೆ ಪ್ರಚಾರ ಮಾಡಬೇಕು. ಮೊದಲಿಗೆ ಬ್ಯಾಂಕಿನ ಸಿಬ್ಬಂದಿಗಳನ್ನು ನೀವು ಪೊಲೀಸಿನವ್ರ ಹತ್ರ ಹೇಳಿ ಎಂಕ್ವೈರಿ ಮಾಡಿ ಬರ್ಸಿ. ಮತ್ತೆ ಇನ್ನೊಂದು ಸಂಶಯ, ಇವತ್ತೇ ಕ್ಯಾಮರಾ ಹಾಳಾಗಬೇಕಾ? ಈಗ ನೋಡಿ, ನಿನ್ನೆ ಬೀದರ್ನಲ್ಲಿ ಲೂಟಿ ಆಯಿತು, ಒಂದು ಜೀವ ಹೋಯಿತು. ಎಲ್ಲ ಗೊತ್ತಿರುವಾಗ ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಉಂಟು, ಆಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಉಂಟು, ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಉಂಟು. ಇದೆಲ್ಲ ಗೊತ್ತಿರುವಾಗ ಯಾಕೆ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಅಂತ ನನ್ನ ಒಂದು ಪ್ರಶ್ನೆ. ಸೊ ಹಾಗಾಗಿ ಆದಷ್ಟು ಬೇಗ ಇದನ್ನು ಇದು ಅಂದರೆ ಬಡವರದು ಇದು ಚಿನ್ನ ಎಲ್ಲ ಇರೋದು. ಯಾಕಂದರೆ ಪಾಪ ಬಡವರು ಅವರ ಕಷ್ಟ ಕಾಲಕ್ಕೆ ತಂದಿಟ್ಟ ಚಿನ್ನ. ಸೊ ಅದು ದೇವರ ದಯದಿಂದ ಅದು ಸಿಕ್ಕೇ ಸಿಗ್ತಾರೆ. ಇಲ್ಲದ್ರೆ ಆ ಬಡವರ ಶಾಪ್ ಅವರಿಗೆ ತಟ್ಟೆ ತಟ್ಟೆ. ಸರ್, ನನ್ನ ಹೆಸರು ಸಲಾಮ್ ಅಂತೇಳಿ. ಎಂತ ಗೊತ್ತುಂಟ, ಇದು ನನ್ನ ಶಾಪ್. ಇದು ಇಲ್ಲಿ ನಾವು 12ವರೆಗೆ ನಾವು ಬಂದ್ ಮಾಡಿ ಹೋಗಿದ್ದೇವೆ. ಇದುಂಟಲ್ಲ, ಒಂದು ಕಾಲಕ್ಕೆ ಇಲ್ಲಿ ನಡೆದಂತ ಒಂದು ಘಟನೆ ಇದು. ಅವತ್ತು ಒಂದು 5 ವರ್ಷಕ್ಕೆ ಮೊದಲುಂಟಲ್ಲ, ಇವರದೇ ಒಂದು ಬ್ಯಾಂಕ್ ಅಲ್ಲಿ ಲೂಟ್ ಆಗಿದೆ. ಅದು ಇವರದೇ, ಇವರು ಬ್ಯಾಂಕಲ್ಲಿ ಕೆಲಸಕ್ಕೆ ಇರುವವರ ಅದರಲ್ಲಿ ಇದಾದವರು. ಅದು ಅವತ್ತು ಸಿಕ್ಕಿದವರಿಗೆ ಅವರನ್ನು ಸಹ ಇವರುಂಟಲ್ಲ ಎಂಕ್ವೈರಿ ಮಾಡಬೇಕು. ಅವ್ರಿಗುಂಟಲ್ಲ ಈ ಟೈಮ್ ಉಂಟಲ್ಲ, ಇಷ್ಟು ಗಂಟೆ ಉಂಟಲ್ಲ, 1 ಗಂಟೆ 1.5 ಗಂಟೆ ಇಲ್ಲಿ ಎಲ್ಲ ನಮ್ಮ ಶಾಪನವರೆಲ್ಲ ಮಸೀದಿ ಹೋಗಿರ್ತಾರೆ. ಈ ಟೈಮಲ್ಲಿ ಯಾಕೆ ಅದು ಲೂಟ್ ಆಗಬೇಕು? ಅಂದ್ರೆ ಮಾಜಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ. ಮಾಜಿ ಸಿಬ್ಬಂದಿ ಭಾಗ್ಯ ಆಗಿದಂತ ನಾನು ಹೇಳಿದ್ದಲ್ಲ. ಆದ್ರೆ ಅವತ್ತೊಂದು ಸಲ ಉಂಟಲ್ಲ, ಅಲ್ಲಿ ಲೂಟ್ ಆದಾಗ ಉಂಟಲ್ಲ, ಇವರ ಸಿಬ್ಬಂದಿನವರೇ ಇದ್ರು ಅದರಲ್ಲಿ. ಈಗ ಅಲ್ಲಿ 3 ಹೆಣ್ಣು ಇದ್ರು. ಯಾರು ಶಾಪ್ನವರು 3 ಜನ ಇದ್ದಾರೆ. 3 ಹೆಂಗಸರು, ಒಬ್ಬ ಗಂಡಸರು, ಮತ್ತೆ ಒಬ್ಬರು CC ಕ್ಯಾಮರಾ ಅಲ್ಲಿ ರಿಪೇರ್ ಮಾಡುವವರು ಬಂದಿದ್ದಾರೆ ಅಲ್ಲಿಗೆ. ಅದು ಇವತ್ತೇ ಏನು ಅಲ್ಲಿ ಹಾಲಾಗಬೇಕು, ಮತ್ತೆ ಇಂಥ ಒಂದು ಘಟನೆ ಇಲ್ಲಿ ನಡೀಬೇಕಂತ ಹೇಳಿ ನಮ್ಗೆ ಅವರ ಮೇಲೆ ಒಂದು ಸಂಶಯ ಬರ್ತದೆ. ಸಾರ್ವಜನಿಕ ಎಲ್ಲ ಉಂಟಲ್ಲ, ಇಲ್ಲೆಲ್ಲ ಅಡವು ಇಟ್ಟವರೇ ಇರುವುದು ಜಾಸ್ತಿ ಅಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಇಟ್ಟವರು. ಈಗ ಅದಕ್ಕೆ ಎಂತದ್ದು ಪರಿಹಾರ ಇವರು ಬಂದೊಂದು ಮಾಧ್ಯಮ ಇದರಲ್ಲಿ ಒಂದು ಉತ್ತರ ನಮಗೆ ಕೊಡ್ಲಿ ಅವರು. ಈಗ ಪರಿಹಾರ ಏನು ಅಂತ ಯಾರು ಹೊಣೆ? ಸಾರ್ವಜನಿಕ ಅವರೇ ಹೊಣೆ ಅಲ್ಲ, ಸೊಸೈಟಿ ಬ್ಯಾಂಕ್ ಅವರು ಹೊಣೆ. ಅವರೇ ನಮಗೆ ಪರಿಹಾರ ಮಾಡಿ ಕೊಡ್ಬೇಕು ಇದನ್ನು, ಅಲ್ಲವಾ? 1-2 ಬಂಗಾರ ಹೋದದು ಅಂದ್ರೆ ಇವರ ವೈಫಲ್ಯತೆಯಿಂದ ತರ ಆಯ್ತು ಅಂತ ಬೇಕಾದಂತ ಮೆಜರ್ಸ್ ತಗೊಂಡು ಇದೇ ಟೈಮಲ್ಲಿ ಒಂದು 15 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗೆ ಆಗಬೇಕಾದ್ರೆ ಯಾರು ಇಲ್ಲ, 2-3 ಮಕ್ಕಳಿದ್ರು, ಸ್ಕೂಲ್ ಮಕ್ಕಳು ಬರುವಾಗ, ಗೊತ್ತಾಯ್ತಲ್ಲ. ಇದಕ್ಕೆ ಅವರು ಪರಿಹಾರ ಮಾಡಿ ಕೊಡಬೇಕು. ಅದು ನೀವು ನಮ್ಮನ್ನು ಕರೆಸಿ ಅವರನ್ನು ಇದು ಮಾಡಿ ಪಬ್ಲಿಕ್ ವಿಡಿಯೋ ಹತ್ರ ಅವ್ರು ಹೇಳಿಸಬೇಕು. ನಮಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಸಹ ಇಲ್ಲ. ಕ್ಯಾಮರಾ ಇವತ್ತೇ ಹಾಳಾಗಬೇಕಾ? ಬ್ಯಾಂಕ್ ಇದ್ದು ಕ್ಯಾಮರಾ ಅಷ್ಟು ಚೀಪಾ ಅಲ್ವಾ? ಒಂದು ಸೈರನ್ ಆಗ್ಲಿಲ್ಲ. ಇವತ್ತೊಂದು ಸೈರನ್ ಆದ್ರೆ ಹೊರಗೆ ಇದು ಕೊಟ್ಟಿದ್ದೆ, ಅದು ಸೈರನ್ ಆಗ್ಲಿಲ್ಲ. ಇದಕ್ಕೆಲ್ಲ ಪರಿಹಾರ ಯಾರು? ನೀವಂತ ಕೇಳಿದ್ರೆ ನೀವು ಸಹ ಯಾರು ಮಕ್ಕಳ ಹತ್ರ ಕೇಳಿದ್ರೆ ಹೇಳ್ಬೋದು ಇದೆಲ್ಲ ಬ್ಯಾಂಕ್ಗೆ ಪರಿಹಾರ ಕೊಡ್ಬೇಕಂತ ಹೇಳಿ. ಅವ್ರು ಕರೆಸಿ ಅವ್ರನ್ನ ಮಾತಾಡಿಸ್ಬೇಕು ಪಬ್ಲಿಕ್ ಹತ್ರ, ಅಲ್ವಾ? ಈಗ ನಿಮ್ಮ ಅನುಮಾನ ಏನು? ಎಲ್ಲ ಗೊತ್ತಿದ್ದವರೇ ಯಾರೋ ಪ್ರೀ ಪ್ಲಾನ್ ಮಾಡಿದ್ದಾರೆ? ಅದು ನಮಗೆ ಗೊತ್ತಿಲ್ಲ. ಅದು ನಮಗೆ ನಾವು ಹೇಗೆ ಹೇಳುದು, ಗೊತ್ತಾಯ್ತಲ್ಲ. ಇದಕ್ಕಿಂತ ಮುಂಚೆ ಇದೇ ಜಾಗ್ರತೆ ಸೊಸೈಟಿ ಬ್ಯಾಂಕ್ ಅಲ್ಲಿ ಆಗಿದೆ. ಆ ಕಡೆ ಇದೆ ಕೇಸೋಡ್ ಜಂಕ್ಷನ್ ಇದೇ ಬ್ಯಾಂಕ್ ಇವ್ರದ್ದು. ಅಲ್ಲಿತ್ತು, ಅಲ್ಲಿಂದ ಈಗ ಶಿಫ್ಟ್ ಆಗಿದೆ ಇಲ್ಲಿಗೆ. ಇಲ್ಲಿ ಶಿಫ್ಟ್ ಆಯ್ತು. ಅದೇ ದರೋಡೆ ಆಗಿ ಮೇಲೆ ಅದು ತುಂಬಾ ಟೈಮ್ ಆದ ಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದೆ. ಆ ಟೈಮಲ್ಲಿ ಅಲ್ಲಿ ಆದಾಗ ಅದು ಒಳಗಡೆ ಕೈವಾಡಿತ್ತಂತ ಹೇಳಿ. ಈಗ ಅಲ್ಲೂ CC ಕ್ಯಾಮರಾ ಎಲ್ಲ ಇರ್ಲಿಲ್ವಾ ಆ ಟೈಮಲ್ಲಿ ದರೋಡೆ ಆಗ್ಬೇಕು? ಅದು ಹಿಡಿದಿದ್ದಾರೆ, ಅದು ಕಂಪ್ಲೇಂಟ್ ಆಗಿ ಬೇಗ ಹಿಡಿದಿದ್ದಾರೆ. ಅದನ್ನು ಅನುಮಾನ ಮಟ್ಟಿ ಅದು ಒಳಗಿದ್ದವರು ಕೈವಾಡಿದ್ದೆ ಅಂತ ಇದಾಗಿದೆ. ಈಗ ನಮಗೆ ಇವರೇ ಪರಿಹಾರ ಮಾಡಬೇಕು ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನೀವು ಅದನ್ನು ನ್ಯೂಸ್ ಅವ್ರ ಹತ್ರ ಅವ್ರನ್ನ ಕರೆಸಿ ಅವ್ರನ್ನ ನಮ್ಮ ಹತ್ರ ಪಬ್ಲಿಕ್ ಹತ್ರ ಹೇಳಿಸಬೇಕು. ಎಸ್, ಈ ದರೋಡೆ ಪ್ರಕರಣದ ಬೆನ್ನಲ್ಲೇ ಬ್ಯಾಂಕ್ನಲ್ಲಿ ಚಿನ್ನವನ್ನು ಅಡವಿಟ್ಟಂತವರು, ಹಣವನ್ನು ಹೂಡಿದಿರುವಂತವರು, ಜಮೆ ಮಾಡಿದಂತ ಗ್ರಾಹಕರು ಏನಿದ್ದಾರೆ ಇವರು ಬಹಳ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಒಂದು ಕಡೆಯಿಂದ ಇದು ಬ್ಯಾಂಕ್ನವರ ಒಂದು ಬೇಜವಾಬ್ದಾರಿತನ ಅನ್ನುವ ರೀತಿಯ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ CC ಕ್ಯಾಮರಾದ ಒಂದು ವ್ಯವಸ್ಥೆಗಳು ಇರಲಿಲ್ಲ, ಸೈರನ್ ಆಗಲಿಲ್ಲ, ಮತ್ತು ಹಿಂದಿನ ಒಂದು ಶಾಖೆಯಲ್ಲೂ ಕೂಡ ಇದೇ ತರ ದರೋಡೆ ಪ್ರಕರಣಗಳು ನಡೆದಿದೆ. ಮತ್ತು ನಿನ್ನೆ ನಡೆದಂತಹ ಘಟನೆ, ಇದೆಲ್ಲದರಿಂದ ಕೂಡ ಬ್ಯಾಂಕ್ ಸಿಬ್ಬಂದಿ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬೇಕಾದಂತ ರೀತಿಯ ಒಂದು ಸೆಕ್ಯೂರಿಟಿ ಗಾರ್ಡ್ ಸಹಿತ ಒಂದು CCTV ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು ಅನ್ನುವಂಥದ್ದು ಜನರ ಆಕ್ರೋಶ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.